ತಮಿಳುನಾಡಿನಲ್ಲಿ ವಿಜಯ್ ಯಾವ ರೀತಿ ಧೂಳೆಬ್ಬಿಸಿದ್ರು ಅನ್ನೋದು ಗೊತ್ತು. ಯಾರೂ ಕೂಡ ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ವಿಜಯ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗಿದ್ದಾರೆ. ಸಿಎಂ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈಗ ಯಾವಾಗ ಬೇಕಾದರೂ ವಿಜಯ್ ಸರ್ಕಾರ ಶೀಘ್ರದಲ್ಲೇ ಪತನವಾಗಬಹುದು, ಮರು ಚುನಾವಣೆಗೆ ಸಿದ್ಧರಾಗಿ ಅಂತ ಹೇಳಿ ಡಿಎಂಕೆ ಕಾರ್ಯಕರ್ತರಿಗೆ ಎಂಕೆ ಸ್ಟಾಲಿನ್ ಸೂಚನೆಯನ್ನು ಕೊಟ್ಟಿರೋದು. ಯಾವಾಗ ಬೇಕಾದರೂ ವಿಜಯ್ ಸರ್ಕಾರ ಪತನವಾಗಬಹುದು, ಮರು ಚುನಾವಣೆಗೆ ಸಿದ್ಧರಾಗಿ. ನೋಡಿ, ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ, ಕಾಂಗ್ರೆಸ್ ಎಡಪಕ್ಷಗಳು CPI, ಅದರ ಜೊತೆಗೆ CPIM, VCK, IUMLನ ಬೆಂಬಲದೊಂದಿಗೆ ಮ್ಯಾಜಿಕ್ ನಂಬರ್ 118 118 ಸ್ಥಾನಗಳನ್ನು ತಲುಪಿ ಸರ್ಕಾರವನ್ನು ರಚನೆ ಮಾಡಾಗಿದೆ. ರಾಜ್ಯಪಾಲರಿಗೆ ಬೆಂಬಲ ಪತ್ರವನ್ನು ಕೂಡ ಕೊಟ್ಟು ಹಕ್ಕನ್ನು ಕೂಡ ಮಂಡಿಸಿ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಕೂಡ ಮಾಡ್ತಾ ಇದ್ದಾರೆ. ನೋಡಿ, 2028ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗಲ್ಲ. ಆದರೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳನ್ನು ಗೆದ್ದು ಏಕೈಕ ದೊಡ್ಡ ಪಕ್ಷವಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮುತ್ತೆ. ಬೆಂಬಲ ಮತ್ತು ಬಹುಮತ ನೋಡಿ, ವಿಜಯ್ ಅವರು 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿರ್ತಾರೆ, 2 ಕ್ಷೇತ್ರದಲ್ಲೂ ಕೂಡ ಗೆದ್ದಿರ್ತಾರೆ. 1 ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಇದರಿಂದ ಟಿವಿಕೆ ಬಲ ಎಷ್ಟಾಗುತ್ತೆ, 107ಕ್ಕೆ ಇಳಿಯುತ್ತೆ. ಅದಾದಮೇಲೆ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆದ್ದಿರುತ್ತೆ, ಕಾಂಗ್ರೆಸ್ನ ಬೆಂಬಲ ಟಿವಿಕೆಗೆ ಸಿಗುತ್ತೆ. VCK, ಎಡಪಕ್ಷಗಳು ಮತ್ತು IUML ಪಕ್ಷಗಳು ಬೆಂಬಲ ಕೊಡುತ್ತೆ. ಇವರ ಒಕ್ಕೂಟದ ಬಲ 120ಕ್ಕೆ ತಲುಪುತ್ತೆ. ಸರಳ ಬಹುಮತಕ್ಕೆ ಬೇಕಾಗಿದ್ದಿದ್ದು 118 ಅಂದರೆ 118 ಮ್ಯಾಜಿಕ್ ನಂಬರು. ಆದರೆ ವಿಜಯ್ ತಲುಪಿದ್ದು 120. ಸೊ ಸರಳವಾಗಿ ಬಹುಮತ ಸಿಗುತ್ತೆ. ಸೊ ಅವರು ಅಧಿಕಾರಕ್ಕೆ ಏರ್ತಾರೆ. ಈಗ ಆಡಳಿತ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈಗ ಮತ್ತೊಂದು ಶಾಕಿಂಗ್ ವಿಚಾರ ಏನಪ್ಪ, ಏನು ಮೇಡಮ್ ಇದು, 1 ವಾರಗಳಷ್ಟೇ ಆಗಿರೋದು ತಮಿಳುನಾಡು ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಲ್ರೆಡಿ ಪತನ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಯಾವುದೇ ಸಮಯದಲ್ಲಿ ಬೇಕಾದರೂ ಬೀಳಬಹುದು. ಈ ರೀತಿಯ ಭವಿಷ್ಯವನ್ನು ನುಡಿದಿರುವುದು ಡಿಎಂಕೆ ಮುಖ್ಯಸ್ಥ ಮಾಜಿ CM ಎಂಕೆ ಸ್ಟಾಲಿನ್ ಅವರು. ಯಾವುದೇ ಟೈಮಲ್ಲಿ ಬೇಕಾದರೂ ಅತಿ ಶೀಘ್ರದಲ್ಲೇ ವಿಜಯ್ ನೇತೃತ್ವದ ಸರ್ಕಾರ ಬೀಳುತ್ತೆ, ಮರು ಚುನಾವಣೆಗೆ ಸಿದ್ಧರಾಗಿ ಡಿಎಂಕೆ ಕಾರ್ಯಕರ್ತರಿಗೆ ಎಂಕೆ ಸ್ಟಾಲಿನ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ಶಾಕಿಂಗ್. ಯಾಕಂದರೆ 5 ವರ್ಷಗಳ ಕಾಲ ಅವರೇ ಇರ್ತಾರೆ, ಮುಂದಿನ ಸಲನೂ ಕೂಡ ಅವರೇ ಆಗ್ತಾರೆ ಅಂತ ಹೇಳು ಕೂಡ ಒಂದಷ್ಟು ಪ್ರೊಡಿಕ್ಷನನ್ನು ಮಾಡಲಾಗಿತ್ತು. ಆದರೆ ಈಗ ಯಾವುದೇ ಟೈಮಲ್ಲಿ ಬೀಳಬಹುದು ಸರ್ಕಾರ ಅಂತ ಹೇಳ್ತಾ ಇರೋದು ಖಂಡಿತವಾಗ್ಲೂ ಕೂಡ ಶಾಕಿಂಗು. 106 ಸ್ಥಾನಗಳ ಜೊತೆಗೆ ಕಾಂಗ್ರೆಸ್ 5 ಸ್ಥಾನಗಳನ್ನು ಹೊಂದಿರುವ ಟಿವಿಕೆ, ಡಿಎಂಕೆಯ ಮಿತ್ರ ಪಕ್ಷಗಳಾದಂಥ VCK, CPI, CPM, IUML ಪಕ್ಷಗಳೊಂದಿನ ಬೆಂಬಲದೊಂದಿಗೆ ಬಹುಮತ ಹೊಂದಿದೆ. ಯಾಕಂದರೆ ವಿಶ್ವಾಸ ಮತಯಾಚನೆಯಲ್ಲಿ 25 AIADMK ಶಾಸಕರು ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ. 106 ಸ್ಥಾನಗಳ ಜೊತೆಗೆ ಕಾಂಗ್ರೆಸ್ನ 5 ಸ್ಥಾನಗಳನ್ನು ಟಿವಿಕೆ ಹೊಂದಿದೆ. ಸೊ ಹಾಗಾಗಿ ಯಾವೆಲ್ಲ ಬೇರೆ ಬೇರೆ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾವೆ ಅನ್ನೋದನ್ನು ಕೂಡ ನೋಡಿದ್ವಿ. ಸೊ ಹಾಗಾಗಿ ಡಿಎಂಕೆ ಜಿಲ್ಲಾ ಕಾರ್ಯದರ್ಶಿಗಳಿಗೆ ಮಾಜಿ CM ಎಂಕೆ ಸ್ಟಾಲಿನ್ ಅವರು ಪ್ರಸ್ತುತ ಇರುವಂತಹ ಸರ್ಕಾರ ಯಾವಾಗ ಬೇಕಾದರೂ ಬಿದ್ದೋಗುತ್ತೆ, ಪಕ್ಷ ಯಾವುದೇ ಸಮಯದಲ್ಲಿ ನಮ್ಮ ಪಕ್ಷ ಚುನಾವಣೆಗೆ ಸಿದ್ಧರಾಗಬೇಕು, ಒಂದು ವೇಳೆ ಮರು ಚುನಾವಣೆ ಏನಾದರೂ ನಡೆದರೆ ನಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇನು ತಪ್ಪಲ್ಲ. ಸೊ ಅವರವರು ವಿಶ್ವಾಸವನ್ನು ವ್ಯಕ್ತಪಡಿಸ್ಕೊಳ್ಬಹುದು. ಬಟ್ ಅಂತಿಮವಾಗಿ ಮತದಾರರು, ಜನರು ಏನು ನಿರ್ಧಾರ ಮಾಡ್ತಾರೆ ಅದೇನೇ. ಸೋಲು ತಾತ್ಕಾಲಿಕ, ಅದು ಖಂಡಿತವಾದ ಮಾತೇನೆ. ಈಗಿನ ಸರ್ಕಾರ ಯಾವಾಗ ಬೇಕಾದರೂ ಬಿದ್ದೋಗ್ಬೋದು. ಸಿದ್ಧರಾಗಿರಿ ಕಾರ್ಯಕರ್ತರೆ. 2029ರ ಲೋಕಸಭಾ ಚುನಾವಣೆಯ ಜೊತೆಗೆ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಇನ್ನು ಕೇವಲ 1-2 ವರ್ಷದಲ್ಲೇ ಬಿದ್ದೋಗಬಹುದು. ನಾವು ಮತ್ತೆ ಗೆಲುವನ್ನು ಸಾಧಿಸ್ತೇವೆ. ತಮಿಳುನಾಡಿನಲ್ಲಿ ಡಿಎಂಕೆ ಚಿಹ್ನೆ ಅಂದರೆ ಸೂರ್ಯ ಯಾವತ್ತಿಗೂ ಕೂಡ ಮುಳುಗಲ್ಲ. ಚುನಾವಣೆಯಲ್ಲಿನ ವೈಫಲ್ಯದ ಹೊಣೆಗಾರಿಕೆ ಜವಾಬ್ದಾರಿಯನ್ನು ನಾನು ಸ್ವೀಕಾರ ಮಾಡ್ತೀನಿ, ನಾನೇ ತಗೊಳ್ತೀನಿ.
ಇವತ್ತು ಸೋತಿದ್ರು ಕೂಡ ಅದು ನನ್ನಿಂದನೇ ಅಂತಲೇ ತಗೊಳ್ತೀನಿ. ಮಕ್ಕಳು ಮತ್ತು ಯಾಕಂದರೆ ಇನ್ಸ್ಟಾಗ್ರಾಮ್ ಪ್ರಭಾವದಿಂದ ಬೂತ್ ಏಜೆಂಟ್ ಇಲ್ಲದೆಯೂ ವಿರೋಧಿ ಪಕ್ಷ ಅಧಿಕಾರಕ್ಕೆ ಇರುತ್ತೆ. ಸೊ ಹಾಗಾಗಿ ಒಂದು ಕಾಲದಲ್ಲಿ ಚಹಾ ಅಂಗಡಿಗಳಲ್ಲಿ ಮಾತನಾಡ್ತಾ ಇದ್ದ ರಾಜಕೀಯವನ್ನು ಈಗ ನಾವು ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಏನಾದರೂ ವಿಜಯ್ಗೆ ಬೆಂಬಲಿಸಿದಂತಹ ಪಕ್ಷ, ಹೊರಗಿನಿಂದ ಬೆಂಬಲಿಸ್ತಾ ಇರುವಂತಹ VCK, CPI, CPM, IUML ಪಕ್ಷಗಳು ಪಕ್ಷದಿಂದ ಏನಾದರೂ ಹೊರಗಳಿದ್ರೆ ಅಥವಾ ತಮಿಳುನಾಡು ಸ್ಪೀಕರ್ ಅಥವಾ ನ್ಯಾಯಾಲಯಗಳು ಬಂಡಾಯ AIADMK ಶಾಸಕರನ್ನು ಅನರ್ಹಗೊಳಿಸಿದ್ರೆ ತಮಿಳುನಾಡಿನಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ ಅಂತ ಹೇಳಿ DMK ಹೇಳಿರೋದು. ಸೊ ಕಾದ್ ನೋಡೋಣ. ಈಗ ತಾನೇ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಅವರು ಮುಖ್ಯಮಂತ್ರಿ ಆದಮೇಲೂ ಕೂಡ ಸಾಕಷ್ಟು ಸುದ್ದಿ ಮಾಡ್ತಾ ಇರೋದು. ಸೊ ಹಾಗಾಗಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸ್ಕೊಂಡು ಕರೆಕ್ಟಾಗಿ ಸರ್ಕಾರ ರಚನೆ ಮಾಡ್ತಾರಾ ಅಥವಾ ಸ್ಟಾಲಿನ್ ಅವರ ರೀತಿಯಲ್ಲೇ ಆಗುತ್ತಾ? ಸೊ ಎಲ್ಲವನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.